ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೊಂಬೆಯನ್ನು ಅಮ್ಮ ಅಂದುಕೊಂಡು ಸುತ್ತುತ್ತಿರುವ ಪುಟಾಣಿ ಪಂಚ್ ಎಂಬ ಮಂಗನ ವಿಡಿಯೋವನ್ನು ನೋಡುತ್ತಿರಬಹುದು. ಅದರ ಕತೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಜಪಾನ್ನ ಇಚಿಕಾವಾ ಮೃಗಾಲಯದ ಪಂಚ್ ಎಂಬ 6 ತಿಂಗಳ ಮರಿ ಮಂಗ ಈಗ ಇಡೀ ಜಗತ್ತಿನ ಗಮನ ಸೆಳೆದಿದೆ. ಹುಟ್ಟಿದ ಕೂಡಲೇ ತಾಯಿಯಿಂದ ದೂರವಾದ, ತನ್ನದೇ ಗುಂಪಿನಿಂದ ನಿರ್ಲಕ್ಷ್ಯಕ್ಕೊಳಗಾದ ಈ ಪುಟ್ಟ ಮರಿ ಒಂದು ಮೃದುವಾದ ಬೊಂಬೆಯಲ್ಲಿ ತನ್ನ ಕುಟುಂಬವನ್ನು ಕಂಡುಕೊಂಡಿದೆ. ಸ್ವಲ್ಪ ಸೋಷಿಯಲ್ ಮೀಡಿಯಾದತ್ತ ಕಣ್ಣಾಡಿಸಿದರೂ, ಸ್ಕ್ರಾಲ್ ಮಾಡಿದರೂ ಪಂಚ್ ಎಂಬ ಮರಿ ಮಂಗನ ವಿಡಿಯೋಗಳೇ ಕಾಣಿಸುತ್ತಿವೆ. ಈ ಪುಟ್ಟ ಮಂಗ ಜಪಾನ್ನ ಇಚಿಕಾವಾ ಸಿಟಿ ಮೃಗಾಲಯದಲ್ಲಿ ವಾಸಿಸುತ್ತಿದೆ. ಹುಟ್ಟಿದ ಕೂಡಲೇ ತಾಯಿಯಿಂದ ದೂರಾದ ಪಂಚ್ಗೆ ಯಾವುದೇ ಕುಟುಂಬವಿರಲಿಲ್ಲ. ಆದರೆ ಶೀಘ್ರದಲ್ಲೇ ಈ ಮರಿಮಂಗ ಒಂದು ಬೊಂಬೆಯನ್ನೇ ಅಮ್ಮ ಅಂದುಕೊಂಡು ಪ್ರೀತಿಯನ್ನು ಕಂಡುಕೊಂಡಿತು. ಅದು ಒಂದು ಕಿತ್ತಳೆ ಬಣ್ಣದ ಒರಾಂಗುಟನ್ ಬೊಂಬೆ. ಮೃಗಾಲಯದ ಇತರ ಮಂಗಗಳು ಪಂಚ್ನನ್ನು ಸ್ವೀಕರಿಸದಿದ್ದಾಗ ಈ ಬೊಂಬೆಯನ್ನೇ ತನ್ನ ಸರ್ವಸ್ವ ಎಂದು ಭಾವಿಸಿ ಹೋದಲ್ಲೆಲ್ಲ ಅದನ್ನು ಹೊತ್ತೊಯ್ಯತೊಡಗಿತು. ಈ ಬೊಂಬೆಯಲ್ಲೇ ಪಂಚ್ ನೆಮ್ಮದಿ, ಪ್ರೀತಿ ಮತ್ತು ಭದ್ರತೆಯನ್ನು ಕಂಡುಕೊಂಡಿತು. ಒಂದೇ ರಾತ್ರಿಯಲ್ಲಿ ವಿಶ್ವದಾದ್ಯಂತ ಖ್ಯಾತಿ ಗಳಿಸಿದ ಈ ಮರಿಮಂಗನ ಹೆಸರು ಪಂಚ್. ಜಪಾನೀಸ್ನಲ್ಲಿ ಪಂಚಿ ಕುನ್. ಜುಲೈ 2025ರಲ್ಲಿ ಜನಿಸಿದ ಇದು ಮಕಾಕ್ ತಳಿಗೆ ಸೇರಿದ ಮಂಗ. ವಿಶ್ವದಾದ್ಯಂತ ಸುದ್ದಿಯಾಗುತ್ತಿರುವ ಈ ಮರಿಮಂಗ ಬೊಂಬೆ ಸಿಗುವವರೆಗೂ ತುಂಬ ಏಕಾಂಗಿಯಾಗಿತ್ತು. ಪಂಚ್ನ ಕತೆ ಶುರುವಾಗಿದ್ದೇ ತಾಯಿಯ ನಿರ್ಲಕ್ಷ್ಯದಿಂದ. ತಾಯಿ ಮರಿ ಮಂಗವನ್ನು ಬಿಟ್ಟು ಹೋದಾಗಿನಿಂದ ಮೃಗಾಲಯದ ಸಿಬ್ಬಂದಿಯೇ ಇದನ್ನು ನೋಡಿಕೊಳ್ಳುತ್ತಿದ್ದಾರೆ. ಪರಿಸ್ಥಿತಿ ಅಷ್ಟಕ್ಕೆ ಮುಗಿಯಲಿಲ್ಲ. ಮಂಗಗಳ ಗುಂಪಿನಿಂದಲೂ ಪಂಚ್ನನ್ನು ಹೊರಹಾಕಲಾಯಿತು. ಆಗ ಮೃಗಾಲಯದ ಪಾಲಕರು ಈ ಮರಿಗೆ ಆಸರೆಯಾಗಲೆಂದು ಒಂದು ಒರಾಂಗುಟನ್ ಬೊಂಬೆಯನ್ನು ನೀಡಿದರು. ಪಂಚ್ ತಕ್ಷಣವೇ ಆ ಮೃದುವಾದ ಬೊಂಬೆಯನ್ನು ಅಪ್ಪಿಕೊಂಡಿತು. ಸ್ವಲ್ಪ ಸಮಯದ ನಂತರ ಪಂಚ್ ಇತರ ಮಂಗಗಳ ಜೊತೆಗೆ ಬೆರೆಯಲು ಪ್ರಯತ್ನಿಸಿದಾದರೂ ಅಲ್ಲಿಯ ಮಂಗಗಳು ಪಂಚ್ನನ್ನು ಪೀಡಿಸಲು ಶುರು ಮಾಡಿದವು. ಇದು ನೋಡುವವರಿಗೆ ಸ್ವಲ್ಪ ಬೇಸರ ತರಿಸಿದರೂ ಪಂಚ್ ಮಾತ್ರ ತನ್ನ ಬೊಂಬೆಯೊಂದಿಗೆ ಧೈರ್ಯವಾಗಿ ಬೆಳೆಯುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪಂಚ್ ಮತ್ತು ಆತನ ಗೊಂಬೆಯ ಬಗ್ಗೆ ಅಸಂಖ್ಯಾತ ಮೀಮ್ಸ್, ಕಾಮೆಂಟ್ಸ್ ಹರಿದಾಡುತ್ತಿವೆ. ಪಂಚ್ನ ಜೀವನದ ಕಷ್ಟಗಳು ಮತ್ತು ಆತನ ಧೈರ್ಯವನ್ನು ನೋಡಿ ಜನರು ತಮಗೆ ತಾವೇ ಹೋಲಿಸಿಕೊಳ್ಳುತ್ತಿದ್ದಾರೆ. ಕೆಲವರಂತೂ ನಾನು ಮತ್ತು ನನ್ನ ಜೀವನದ ಏಕೈಕ ಆಸರೆ ಎಂದು ಈ ವಿಡಿಯೋವನ್ನು ಶೇರ್ ಮಾಡುತ್ತಿದ್ದಾರೆ. ತಾಯಿಯ ಪ್ರೀತಿಯಿಂದ ವಂಚಿತನಾದ ಕಾರಣ ಮೃಗಾಲಯದ ಸಿಬ್ಬಂದಿಯೇ ಪಂಚ್ಗೆ ಹಗಲಿರುಳು ಆರೈಕೆ ಮಾಡಬೇಕಾಯಿತು. ಸದ್ಯ ಇಚಿಕಾವಾ ಮೃಗಾಲಯದ ಝೂ ಕೀಪರ್ಸ್ ಹೇಳಿಕೆ ನೀಡಿದ್ದಾರೆ. ಪಂಚ್ನನ್ನು ಇತರ ಜಪಾನಿ ಮಂಗಗಳ ಗುಂಪಿಗೆ ಸೇರಿಸುವಾಗ ಇಂತಹ ಸವಾಲುಗಳು ಎದುರಾಗುತ್ತವೆ ಎಂದು ನಾವು ಮೊದಲೇ ಊಹಿಸಿದ್ದೆವು. ಇತರ ಮಂಗಗಳು ಪಂಚ್ನನ್ನು ಹಲವಾರು ಬಾರಿ ಗದರಿಸಿದ್ದರೂ ಸಹ ಯಾವುದೇ ಮಂಗವು ಅವನ ಮೇಲೆ ಗಂಭೀರವಾದ ಹಲ್ಲೆ ಮಾಡಿಲ್ಲ. ಗದರಿಸಲ್ಪಟ್ಟಾಗಲೂ ಪಂಚ್ನ ಅದ್ಭುತವಾದ ಮಾನಸಿಕ ಸ್ಥೈರ್ಯ ಮತ್ತು ಚೇತರಿಸಿಕೊಳ್ಳುವ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾನೆ. ಇತರ ಮಂಗಗಳು ಪಂಚ್ನೊಂದಿಗೆ ನಡೆಸುವ ಈ ಶಿಸ್ತಿನ ವರ್ತನೆ ನೋಡಿ ಅವನ ಬಗ್ಗೆ ಮರುಕಪಡುವುದಕ್ಕಿಂತ ಹೆಚ್ಚಾಗಿ ಗುಂಪಿನೊಂದಿಗೆ ಬೆರೆಯಲು ಅವನು ನಡೆಸುತ್ತಿರುವ ಪ್ರಯತ್ನ ನಿಮ್ಮ ಬೆಂಬಲ ನೀಡಿ ಎಂದು ಮೃಗಾಲಯದ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ವಿನಂತಿಸಿದ್ದಾರೆ. ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.